ನೀವೇ ಹೇಳಿದ ಹಾಗೆ ಪತಿನ ಕಳ್ಕೊಂಡು ಅಥವಾ ವಿಚ್ಛೇದನ ಆಗಿ ಒಬ್ಬರೇ ಬದುಕ್ತಾ ಇರೋ ಹೆಣ್ಮಕ್ಳಿಗೆ ನಿಮ್ಮ ಈ ಹೆಜ್ಜೆಯಿಂದ ಅವರ ಜೀವನದಲ್ಲಿ ಒಂದು ದಾರಿ ಓಪನ್ ಆಯಿತು ಅಂತ ಅನ್ಸುತ್ತೆ. ಡೆಫಿನೆಟ್ಲಿ. ಅಂದರೆ ಅವರಿಗೆ ಅವರ ತಾಯ್ತನದ ಆಸೆ ಏನಿದೆ ಅದು ಪೂರ್ತಿ ಆಗೋದಕ್ಕೆ ನಮಗೆ ಕಾನೂನಾತ್ಮಕವಾಗೂ ಒಂದು ರಕ್ಷಣೆ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದರೆ ನಮ್ಮಲ್ಲಿ ಕಾನೂನು ಇರುತ್ತೆ, ಬಟ್ ಅದು ಜನರಿಗೆ ತಲುಪೋದು ಡಿಲೇ ಆಗುತ್ತೆ, ಗೊತ್ತಾಗಲ್ಲ, ತುಂಬಾ ಡಿಲೇ ಆಗುತ್ತೆ, ರಿಯಲಿ ಗೊತ್ತಾಗಲ್ಲ. ಆದರೆ ನಿಮ್ಮಂಥ ಸೆಲೆಬ್ರಿಟೀಸ್ ಅಥವಾ ಸಾಮಾಜಿಕವಾಗಿ ಮುಂದೆ ಹೋಗಿರುವಂತಹ ಜನ ಮುಂದೆ ಬಂದಾಗ ಅದು ಎಲ್ಲಿವರೆಗೂ ತಲುಪಬೇಕೋ ಅಲ್ಲಿವರೆಗೂ ತಲುಪುತ್ತೆ. I'm just blessed and I'm happy that happens. ಅಂದರೆ ಅದಕ್ಕಿಂತ ಜಾಸ್ತಿ ಇದೇನು ನಾನು ಸಾಧನೆ ಮಾಡಿದ್ದಲ್ಲ, ಏನೂ ಅಲ್ಲ. ನಾನು ಏನೂ ಮಾಡಿಲ್ಲ. ನನ್ನ ಜೀವನಕ್ಕೆ ಬೇಕಾದಂಥ ಏನೋ ಒಂದು ಆಯ್ಕೆನ ನಾನು ಆರಿಸ್ಕೊಂಡೆ. ಅದಕ್ಕೆ ಸರಿಯಾಗಿ ಕಾನೂನು ವ್ಯವಸ್ಥೆ ಇದೆ. ಆ ಕಾನೂನಲ್ಲಿ ಇದರಲ್ಲಿ ಚೌಕಟ್ಟಿನಲ್ಲಿ ಒಳಪಟ್ಟು ನಾನು ಏನು ಮಾಡಬೇಕೋ ಅದನ್ನು ಮಾಡಿದ್ದೀನಿ. ನಾನೇನೋ ಮಾಡಿದ್ದಲ್ಲ ಅದು. ಬಟ್ ಅದರಲ್ಲೂ ಯಾರಿಗಾದರೂ ಒಂದು ಭರವಸೆ ಕಾಣುತ್ತೆ ಅದ್ರ ಮೂಲಕ ಅಂತ ಹೇಳಿದ್ರೆ ಜೀವನದಲ್ಲಿ ಬೇರೆ ದಾರಿನ ಕಂಡುಕೊಳ್ಬೋದು. ಆ್ಯಂಡ್ ಫಾರ್ ಅ ವುಮನ್ ಟು ಲಿವ್ ಅಲೋನ್ ಇಸ್ ನಾಟ್ ವೆರಿ ಈಸಿ. ಐವ್ ಸೀನ್ ಇಟ್. ನಾನು ಅತ್ತೆನೆಲ್ಲ ನೋಡಿದ್ದೀನಿ. ಎಲ್ಲರೂ ಏನೇ ಆದ್ರೂ ಅವಳಿಗೊಂದು ಯಾವಾಗಲೂ ಶಿ ಹ್ಯಾಸ್ ಟು ಲಿವ್ ವಿತ್ ಡಿಗ್ನಿಟಿ. ಇಟ್ಸ್ ಅ ವುಮನ್. ಅವಳಿಗೆ ಹೆಣ್ಣು ಅಂತ ಬರುವಾಗ ಅದಕ್ಕೊಂದು ಡಿಗ್ನಿಟಿ ಬೇಕಾಗುತ್ತೆ. ಅದಕ್ಕೊಂದು ಅದು ಅಟ್ಯಾಚ್ ಆದ್ರೇ ಅವಳ ಸೌಂದರ್ಯ ಇನ್ನೂ ಹೆಚ್ಚಾಗದು. ಇವತ್ತಿನ ಕಾಲಮಾನದಲ್ಲಿ ಹೆಣ್ಮಕ್ಳಿಗೆ ಆ ಡಿಗ್ನಿಟಿ ಸಿಕ್ಕಿದೆಯಾ ನಿಮ್ಮ ಪ್ರಕಾರ? ಸಿಗದೇ ಇದ್ದಲ್ಲಿ ಖಂಡಿತವಾಗ್ಲೂ ವಿ ಹ್ಯಾವ್ ಟು ಬಿ ಡಿಮಾಂಡಿಂಗ್. ಅದು ನಮ್ಮ ಕೆಲಸ ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಾಗಿರಬಹುದು, ಅಥವಾ ನಮ್ಮ ಸ್ನೇಹಿತರ ಮಧ್ಯೆ ಆಗಿರಬಹುದು. ವಿ ಹ್ಯಾವ್ ಟು ರಿಯಲಿ ಡಿಮಾಂಡ್ ಫಾರ್ ಇಟ್.